ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಷ್ಟ್ರೆ, ನಾನು ಬಾವುಂತ ಮಾತಾಡ್ತೀನಿ. ಆದಷ್ಟು ಬೇರೆ ಇನ್ನೊಂದು ದಿವಸ ತಿಥಿ ನಡೆಸೋದಕ್ಕೆ ಹೇಳ್ತೀನಿ. ಬದುಕಿರೋವಾಗಂತೂ ಸಹನವ್ರಿಗೆ ನನ್ನಿಂದ ಯಾವುದೂ ಒಳ್ಳೇದಾಗಲಿಲ್ಲ. ಸತ್ ಮೇಲೆ ಅವ್ರಿಗೆ ನನ್ನ ಮೇಲೆ ಕೋಪ ಅನಿಸುತ್ತೆ. ಅದಕ್ಕೆ ನಾ ಇರೋವಾಗಲೇ ಅವ್ರ ತಿಥಿ ಅರ್ಧಕ್ಕೆ ನಿಂತೋಯ್ತು. ಮೇಷ್ಟ್ರೆ, ಹಾಗೆಲ್ಲ ಮಾತಾಡಬೇಡಿ. ಇಲ್ಲ ಕಳಿ, ನನಗೆ ಅವ್ರ ಮುಖನೂ ತೋರಿಸೇ ಹೊಟ್ಟೋದ್ರು. ಈಗ ಮನೇಲೂ ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಅಲ್ಲ, ಅವ್ರು ಮಾಡ್ತಾ ಇರೋದು ಸರಿನೇ. ನನ್ನಂತವ್ರ ಹತ್ರ ಯಾಕೆ ಮಾತಾಡ್ತಾರೆ ಹೇಳು? ನನ್ನಿಂದಲೇ ಈ ತಿಥಿನೂ ನಿಂತಿದ್ದು. ಎಲ್ಲ ನನ್ನಿಂದನೇ. ನಾನೇ ಕಾರಣ. ಮೇಷ್ಟ್ರೆ, ಪುಟ್ಟಕ್ಕನಿಗೆ ಮನ್ಸು ಸರಿ ಇಲ್ಲ. ಅದನ್ಯಾಕೆ ನೀವು ತಪ್ಪಾಗಿ ಅರ್ಥ ಮಾಡ್ಕೋತೀರಾ? ನಿಮ್ಮ ಮನ್ಸನಾಗ ಬದುಕಿರೋ ನನಗೆ ಹೇಗೆ ತಿಥಿ ಮಾಡೋಕ್ಕಾಯ್ತದೆ ಅಲ್ವರ? ಮೇಷ್ಟ್ರೆ, ನಿಮ್ಮ ಮನ್ಸಲ್ಲಿ ಸದಾ ಜೀವಂತವಾಗಿರೋ ನಿಮ್ಮ ಹೆಂಡತಿಗೆ ನಿಮ್ಮ ಕಣ್ಣೆದ್ರಿರೋ ತಿಥಿ ಆಗಬಾರ್ದು ಅಂತ ಈಗ ಆಯಿತು ಅಂತ ಅನ್ಕೊಳ್ಳಿ. ಸಮಾಧಾನದ ಮಾತು ಕೇಳೋಕ್ಕೆ ತುಂಬ ಚಂದ ಕಾಳಿ. ಆದರೆ ಒಳಗೆ ಮನ್ಸಿಗೆ ಗೊತ್ತಿರುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಅವ್ರ ಮಾತನ್ನ ಕೇಳಿದೆ, ಅವ್ರನ್ನ ಉಳಿಸ್ಕೊಳಕ್ಕೂ ಆಗದೆ ಬದುಕಿದ್ದು ಸತ್ತಿದ್ದೀನಿ ನಾನು. ಅವ್ರನ್ನ ಒಂದೇ ಒಂದು ಸಲ ಆದರೂ ಸಿಗಬಾರ್ದ? ಅವ್ರಿಗೆ ಕಾಲಿಗೆ ಬಿದ್ದಾದ್ರೂ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಮೇಷ್ಟ್ರೆ, ಬಿಡ್ತವನ್ನೇ ಸಾವು ನಾವು ಅನ್ಕೊಂಡಂಗೆ ಆಯ್ತದ? ಯಾರು ಯಾವಾಗ ಹೋಯ್ತಾರೆ ಅಂತ ಗೊತ್ತಿಲ್ಲ. ಹೇಳಿದ್ನಲ್ಲ, ನಾನು ಬಾವಂತ ಮಾತಾಡ್ತೀನಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ಅಲ್ಲ ಮಿಸ್ಟರ್, ನನ್ನ ಮಾತು ಕೇಳಿಸ್ಕೊಂಡ್ರು ಮಾತಾಡ್ತಿಲ್ವೇ? ಸರಿ, ಹಂಗಾದ್ರೆ ನನ್ನ ಮ್ಯಾಗ ಕೋಪ ಮಾಡ್ಕೊಳಕ್ಕೆ ಕಾರಣ ಏನು ಅಂತ ಕೇಳ್ಬೋದೆ? ನೀವು ಕೆಲವೊಂದ್ಸಲ ಬೇಕು ಅಂತಾನೆ ಮಾಡ್ತೀರಾ ಅಂತ ಅನ್ಸುತ್ತೆ ಶ್ರೀ. ಸಹನಾಕನ್ ವಿಷಯನ ಅವ್ವ ಮರೀಲಿ ಅಂತ ನಾನು ಒದ್ದಾಡ್ತಿದ್ರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀರಲ್ಲ. ಅದು ಹಂಗಲ್ಲ ಮಿಸ್. ಮತ್ತೆ ಇನ್ನೆಂಗೆ? ಎಲ್ಲ ನಮ್ಮ ಕಣ್ ಮುಂದೆನೆ ನಡೆದಿದೆ. ಅದನ್ನ ಅವ್ವ ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಅದ್ರ ಬದಲು ಅವಳು ಹೇಳಿದಕ್ಕೆಲ್ಲ ಹ್ಞೂ ಅನ್ಕೊಂಡು ಅವಳು ಅಂದ್ಕೊಂಡಿರೋದನ್ನೆಲ್ಲ ಒಪ್ತಾ ಹೋದ್ರೆ ಅವ್ವ ನಿಜವಾಗ್ಲೂ ತುಂಬ ಸಫರ್ ಮಾಡೋ ಹಾಗಾಗತ್ತೆ. ಸೊ ಒಂದೊಂದು ಕಿತ ಕಣ್ಮುಂದೆ ಆಗಿರೋದು ದಿಟ್ಟ ಆಗಿರೋಕ್ಕಿಲ್ಲ. ಅವ್ವನ ತಕ್ಕಕ್ಕೆ ಸರಿಯಾಗಿದ್ದೀರ ನೀವು. ಅವ್ವ ಅಕ್ಕ ಎಲ್ಲೋ ಹೋದ್ಲು ಅಂತ ಅವಳ ಹಿಂದೆ ಹುಡ್ಕೊಂಡು ಹೋಗ್ತಾಳೆ, ಇಲ್ಲ ಅವಳು ಇಲ್ಲೇ ಇದ್ದಾಳೆ ಅಂತೆಲ್ಲ ಹೇಳ್ತಾಳೆ. ಇದೆಲ್ಲ ಅವಳ ತಲೆಯಲ್ಲಿ ಸೇರಿಕೊಂಡು ಅವಳನ್ನ ಏನು ಮಾಡುತ್ತೆ ಅನ್ನೋ ಭಯ ಶ್ರೀ ನನಗೆ. ಮಿಸ್, ನೀವೇನು ದಿಗಿಬೇಡಿ. ಅವ್ವ ಮಗಳೆಲ್ಲೋ ದೂರದಾಗ ಅವಳೆ ಅಂತ ನಂಬ್ಕೊಂಬಿಟ್ಟವ್ರೆ. ಆದರೆ ಸಾನವ್ರು ಅಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಅವರೇ ಎಲ್ಲ ಅರ್ಥ ಮಾಡ್ಕೋತಾರೆ. ಒಂದು ವೇಳೆ ನಾವು ಅವ್ವಂಗೆ ಸಾನವ್ರು ಇಲ್ಲ ಅಂತ ವಾದ ಮಾಡಿದ್ರೆ ಅವ್ರ ಮನಸ್ಸು ಅಲ್ಲೇ ಇರ್ತೈತಲ್ವೇ? ಹಂಗೆ ನೋಡೋಕೆ ಹೋದ್ರೆ ಇದೂ ಅವನ್ನ ಸಮಾಧಾನ ಮಾಡೋ ಒಂದು ದಾರಿನೇ. ಅಕ್ಕ ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅಂತ ಬಯಸೋ ನಾನು ಅಕ್ಕನ ಸಾವನ್ನ ಎಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಕಂಡಿರೋದನ್ನೇ ಅಲ್ವೇ ಒಪ್ಕೋಬೇಕಾಗಿರೋದು. ಅವ್ವ ಹೇಳ್ತಿರೋ ಹಾಗೆ ಅಕ್ಕ ನಿಜವಾಗ್ಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ ಶ್ರೀ? ಈ ಪೇಪರಲ್ಲೆಲ್ಲ ಆಗಾಗ ಬರೋದಲ್ಲ, ಜನ ಕೂತಿದ್ದ ಜಾಗದಲ್ಲೇ ಪ್ರಾಣ ಬಿಟ್ಬಿಟ್ರು, ಮಲಗ್ದವ್ರು ಎದ್ದೇಳಲೇ ಇಲ್ಲ, ಅದೆಲ್ಲ ಊರಿಗೆ ಹೋದವ್ರು ವಾಪಸ್ಸೇ ಬರಲಿಲ್ಲ. ಅವಾಗ ಅನಿಸ್ತಿತ್ತು ಇದೆಲ್ಲ ನಿಜಾನ ಅಂತ. ಆದರೆ ಈಗ ಗೊತ್ತಾಗ್ತಿದೆ ಹಂಗೂ ಆಗ್ಬೋದು ಅಂತ. ನಾನು ಇಷ್ಟು ದಿನ ಜೀವನ ತುಂಬ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಶ್ರೀ. ಆದರೆ ಈಗ ಅರ್ಥ ಆಯ್ತು, ಕಣ್ಮುಚ್ಚಿ ತೆಗಿಯೋಷ್ಟರಲ್ಲಿ ಏನು ಬೇಕಾದರೂ ಬದಲಾಗ್ಬೋದು ಅಂತ. ನೀವು ಹೇಳ್ದಂಗೆ ನಮ್ಮ ಜೀವನದಕ್ಕೂ ನಡೀತೈತೆ ಮಿಸ್ಸು. ನಾನಿವತ್ತ ಈ ಮಾತಾಡೋದು ತೆಪ್ಪಾಗ್ಬೋದು, ಆದರೆ ಸಹನವ್ರು ಹೋದ್ಮೇಲೆ ಬಂಗಾರಂಗೆ ನಿಮ್ಮ ಮ್ಯಾಕೆ ಅಭಿಪ್ರಾಯ ಬದಲಾಗೈತೆ ಮಿಸ್ಸು. ನಾನು ಅದನ್ನು ಗಮನಿಸ್ತಾನೆ. ನಾನೇ ಬದಲಾಗಿದ್ದೀನಿ ಅನಿಸ್ತಿದೆ. ಮೊದಲಿನಷ್ಟು ಆಕ್ರೋಶ ಇಲ್ಲ, ಜೀವನನ ನೋಡೋ ರೀತಿನೇ ಬದಲಾಗಿದೆ. ಆದ್ರೆ ನಮ್ಮ ಜೀವನ ಸುಧಾರ್ಸಕ್ಕೆ
ಸಹನ ಅಕ್ಕ ನಮ್ಮನ್ನ ಬಿಟ್ಟು ಹೋಗೋಕಾಗ್ಬೇಕಿತ್ತಶ್ರೀ. ವಾ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಪುಟ್ಟಕ್ಕ ಹೆಂಗವಳೆ? ನಾನು ಅಂದ್ಲ? ಅವ್ವ ಏಟೆ ಸಮಾಧಾನ ಮಾಡಿದ್ರು ಕೇಳ್ತಲ್ಲವ. ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಟ ಹಿಡ್ದು ಕುಂತವ್ರೆ. ಹೌದತ್ತೆ, ಅವ್ವ ಯಾರ ಮಾತು ಕೇಳಕ್ ರೆಡಿ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಪುಟ್ಟಕ್ಕಂಗೆ ನೋವಾಗೋಂಗೆ ನೀನು ಏನು ಮಾತಾಡಿಲ್ಲ ಅಲ್ವೇ? ಇಲ್ಲ ಅತ್ತೆ, ಅವಂಗೆ ಬೇಜಾರಾಗೋ ಹಾಗೆ ನಾನೇನು ಮಾತಾಡಲಿಲ್ಲ. ಆದರೆ ಅವ್ವ ಸಹನ ಅಕ್ಕನ ನೆನೆಸ್ಕೊಂಡು ಏನೇನೋ ಮಾತಾಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ವಯಸ್ಸಿನ ಮಗಳನ್ನ ಕಳ್ಕೊಂಡಿದ್ದ ದುಃಖ ಹೀಟ್ ಬಿರ್ನೆ ಹೊಂಟೋಯ್ತದ. ಪಾಪ ಪುಟ್ಟಕ್ಕ ಜೋಟ್ ಒದ್ದಾಡ್ತಾಳೋ ಏನೋ. ಅವ್ವ ಹೀಗೆ ಆಡ್ತಿದ್ರೆ ಮುಂದೆ ಹೇಗೆ ಅಂತ ಭಯ ಆಗ್ತಿದೆ. ಪಾಪ ಸುಮ ಅವ್ವನ ಹೇಗೆ ನೋಡ್ಕೋತಾಳೋ ಏನೋ. ಶ್ರೀ ಬೇರೆ ಅವ್ವಂಗೆ ಮಾತು ಕೊಟ್ಟಿದ್ದಾರೆ, ಇವ್ರು ಅವ್ವನ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ ಅಂತ. ಹೌದೇನ್ಲ ಕಂಟಿ? ಪುಟ್ಟಕ್ಕ ಸಹನ ಸ್ಯಾನೆ ಹಚ್ಕೊಂಬಿಟ್ಟಿದ್ಲು. ಅದಕ್ಕೆ ಈಗ ಯಾರನ್ನ ನೋಡಿದ್ರು, ಯಾರು ದನಿ ಕೇಳಿದ್ರು, ಯಾರು ಮಾತಾಡ್ಸಿದ್ರು ಸಹನ ಅಂತಲೇ ಪುಟ್ಟಕ್ಕಂಗೆ ಅನಿಸ್ತೈತೆ. ಅವ್ವಂಗೆ ಸಾನವ್ರು ಬದುಕೋರೆ ಅಂತ ಅನ್ಸಿದ್ಮ್ಯಾಕು ಹೋಗಿ ನೋಡ್ಕೊಂಡು ಬಂದಿಲ್ಲ ಅಂದರೆ ಅವ್ರ ಮನ್ಸಿಗೆ ಸಮಾಧಾನ ಆಗದೆ ಕೊರಗ್ತಾ ಕುಂತಿರ್ತಾರೆ. ಅದಕ್ಕಿಂತ ಒಂದು ಗೀತ ಹೋಗಿ ನೋಡ್ಕೊಬರೋದೇ ವಾಸಿ ಅಂತ ಅವ್ವಂಗೆ ಮಾತು ಕೊಟ್ಟೆ. ನೀನು ಹೇಳ್ತಾ ಇರೋದು ದಿಟ್ಟದವ್ರೆ. ಅದು ಹೇಗೆ ಮಾವಯ್ಯ? ಎಲ್ಲ ನಮ್ಮ ಕಣ್ಮುಂದೆನೇ ನಡೀತಲ್ಲ. ಸ್ನೇಹ ಹೇಳ್ತಿರೋದು ಒಂದು ರೀತಿಯಾಗಿ ದಿಟ್ಟವಾಗೇ ಐತೆ. ಪುಟ್ಟಕ್ಕ ಸಹನನ ಬಗ್ಗೆ ಯೋಚನೆ ಮಾಡಿ ಮಾಡಿ ಮನ್ಸಿಗೆ ಇನ್ನೂ ನೋವು ಮಾಡ್ಕತ್ತವಳೆ. ನಿಜ ಅತ್ತೆ, ಇವ್ರು ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಯೋಚನೆ ಅಲ್ಲ, ನಿನ್ನನ್ನೇ ಕೇಳಬೇಕಾಗಿತ್ತು. ಇಲ್ಲ ಸ್ನೇಹ, ಕಂಟಿ ಸರಿಯಾದ ನಿರ್ಧಾರನೇ ತಕೊಂಡವನೆ. ಒಂದ್ಕಿತ ಬೆಂಗಳೂರಿಗೆ ಹೋಗಿ ಬರಂಗಿದ್ರೆ ಹೋಗಿ ಬರಲಿ ಬಿಡು. ಇದರಿಂದ ಯಾರಿಗೂ ಏನು ತೊಂದರೆ ಆಗಕ್ಕಿಲ್ವಲ್ಲ. ಪುಟ್ಟಕ್ಕನ ಬಲ್ವಾದ ನಂಬಿಕೆನ ನಾವು ಯಾಕೆ ತೆಗೆದಾಕ್ಬೇಕು ಹೇಳು? ಅದು ಅಲ್ಲದೆ ಏಟೋಕಿತ ಕಣ್ಣಿಗೆ ಮೋಸ ಆಗ್ಬೋದು, ಆದರೆ ಮನ್ಸಿಗೆ ಮೋಸ ಆಗಕ್ಕಿಲ್ಲ. ಹೋಗಿ ಬರಲಿ ಬಿಡು. ಕಣ್ಣಿಗೆ ಅರಿವಾಗದೆ ಇದ್ದದ್ದು ಕರಳಿಗೆ ಅರ್ಥ ಆಗ್ತೈತೆ. ಸರಿ ಅತ್ತೆ, ಹಾಗೆ ಆಗಲಿ. ಹಾಂ ಕೋದಂಡ, ಹಾಂ ನೆನಪೈತೆ. ಆವಾಗ ಮಾಡ್ತೀನಿ ನೀರು. ದೊರೆ ಬಾಯಲ್ಲಿ ನೋಡ್ದ ಕಂಟಿ, ಅತ್ತೆ ಸೊಸೆ ಹೆಂಗ್ ಜೊತೆಗವ್ರಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.